ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ನಮಗಿರ್ತಕ್ಕಂತಹ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು. ಅದರಲ್ಲಿ ಒಂದನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪ್ರಾರಂಭದಲ್ಲಿ ಮನೋವಿಜ್ಞಾನವನ್ನು ಇದರ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅಂತ ಕ್ವಶನ್ ಇದೆ. ಇದಕ್ಕೆ ಆಪ್ಷನ್ಸ್: ಮನೋವಿಜ್ಞಾನದ ಶಾಖೆಯನ್ನಾಗಿ, ರಾಜ್ಯಶಾಸ್ತ್ರದ ಶಾಖೆಯನ್ನಾಗಿ, ತತ್ವಶಾಸ್ತ್ರದ ಶಾಖೆಯನ್ನಾಗಿ, ಸಮಾಜಶಾಸ್ತ್ರದ ಶಾಖೆಯನ್ನಾಗಿ ಅಂತ ಇದೆ. ಇದನ್ನು ಮೊದಲು ಅಂದರೆ ಪ್ರಾರಂಭದಲ್ಲಿ ಮನೋವಿಜ್ಞಾನವನ್ನು ಯಾವುದರ ಒಂದು ಭಾಗವಾಗಿ ಅಧ್ಯಯನವನ್ನು ಮಾಡಲಾಗುತ್ತಿತ್ತಪ್ಪ ಅಂತ ಬಂದಾಗ ನಾವು ಇದನ್ನು ಏನಂತ ಮಾಡ್ತಿದ್ವಪ್ಪ ಅಂತಂದ್ರೆ ತತ್ವಶಾಸ್ತ್ರದ ಭಾಗವಾಗಿ ಅಥವಾ ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನವನ್ನು ಮಾಡ್ತಿದ್ವಿ ಅಂತಕ್ಕಂಥದ್ದು. ಇರಲಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಬಂದಾಗ ಆಪ್ಷನ್ 3 ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಹಿಂದೆ ಮನೋವಿಜ್ಞಾನವನ್ನು ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು. ಮನೋವಿಜ್ಞಾನ ಪದವನ್ನು ಇಂಗ್ಲೀಷ್ನ ಸೈಕಾಲಜಿ ಎಂಬ ಪದಕ್ಕೆ ಸಮನಾಗಿ ಬಳಸುತ್ತಿದ್ದೇವೆ. ಈ ಮನೋವಿಜ್ಞಾನ ಅಂತಕ್ಕಂಥ ಪದವು ಸೈಕೆ ಮತ್ತು ಲೋಗಸ್ ಎಂಬ ಯಾವ ಪದಗಳಿಂದ ಅಂತ ಬಂದಾಗ ಗ್ರೀಕ್ ಪದಗಳಾಗಿರ್ತಕ್ಕಂತಹ ಸೈಕೆ ಮತ್ತು ಲೋಗಸ್ ಅಂತಕ್ಕಂತಹ ಪದಗಳಿಂದ ಬಂದಿದೆ. ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಪದಗಳಿಂದ ಯಾವುದು ಬಂದೈತಪ್ಪ ಅಂತಂದ್ರೆ ಸೈಕಾಲಜಿ ಅಂತಕ್ಕಂಥ ಪದ ಬಂದಿದೆ. ಅದು ಯಾವ ಪದ ಅಂತ ಬಂದಾಗ ಯಾವ ಭಾಷೆ ಅಂತ ಬಂದಾಗ ಗ್ರೀಕ್ ಭಾಷೆ ಅಂತಕ್ಕಂಥದ್ದು. ಸೈಕೆ ಅಂದರೆ ಏನಪ್ಪ ಅಂತಂದ್ರೆ PSYCHE. ಸೈಕೆ ಅಂದರೆ ಏನಪ್ಪ ಅಂತ ಬಂದಾಗ ಇಲ್ಲಿ ಆತ್ಮ ಅಂತಕ್ಕಂಥದ್ದಾಗುತ್ತೆ. ಸೈಕೆ ಅಂತಂದರೆ ಆತ್ಮ ಅಂದ್ರೆ, ಲೋಗಸ್ ಅಂದರೆ ವಿಜ್ಞಾನ ಅಥವಾ ಅಧ್ಯಯನ ಅಂದರೆ ಆತ್ಮದ ಅಧ್ಯಯನ. ಸೈಕಾಲಜಿ ಅಂದರೆ ಏನಪ್ಪ ಅಂತಕ್ಕಂಥದ್ದು ಅರ್ಥವನ್ನು ನೋಡಿಕೊಂಡಾಗ ನಾವು ಆತ್ಮದ ಅಧ್ಯಯನ ಅಂತಕ್ಕಂಥದ್ದು ಇಲ್ಲಿ ಇದರ ಈ ಕ್ವಶನ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ, ಆದ್ದರಿಂದ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಪರಿಗಣನೆ ಮಾಡ್ತೀವಿ. ಆದ್ದರಿಂದ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಏನು ಮಾಡಕತ್ತೀವಪ್ಪ ಅಂದ್ರೆ ಪರಿಗಣಿಸಲಾಗುತ್ತೆ. ಇನ್ನು ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದರೆ, ಮನೋವಿಜ್ಞಾನ ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಆನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆಯುಳ್ಳದ್ದಾಗಿದೆ ಅಂತಕ್ಕಂಥದ್ದನ್ನು ಹೇಳಿದವರು ಯಾರು ಅಂತಕ್ಕಂಥದ್ದಿದೆ. ಆಪ್ಷನ್ 1 ವುಡ್ವರ್ತ್ ಇದೆ, ಆಪ್ಷನ್ 2 ಕ್ರೋ ಮತ್ತು ಕ್ರೋ ಇದೆ, ಆಪ್ಷನ್ 3 ವ್ಯಾಟ್ಸನ್ ಅಂತ ಇದೆ, ಜಾರ್ಜ್ ಮಿಲ್ಲರ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ವುಡ್ವರ್ತ್ ಅಂತಕ್ಕಂಥವನು. ಈ ವುಡ್ವರ್ತ್ ಅಂತಕ್ಕಂಥವ್ನು ಏನು ಹೇಳ್ತಾನಪ್ಪ ಅಂತಂದ್ರೆ, ಈ ಸೈಕಾಲಜಿ ಅಂತಕ್ಕಂಥದ್ದು ಮೊದಲು ಆತ್ಮವನ್ನು ಕಳೆದುಕೊಂಡಿತು. ಫಸ್ಟ್ ಏನನ್ನು ಕಳೆದುಕೊಂಡಿತು? ಆತ್ಮವನ್ನು ಕಳೆದುಕೊಂಡಿತು. ನಂತರ ಮನಸ್ಸನ್ನು ಕಳೆದುಕೊಂಡಿತು, ಸೋಲ್ ಅಂತಕ್ಕಂಥದ್ದನ್ನು. ನಂತರ ಮನಸ್ಸನ್ನು ಕಳೆದುಕೊಂಡಿತು. ಆದಾಗ್ಯೂ ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಫಸ್ಟು ಆತ್ಮ, ಇವ್ರನ್ನ ಸೀರಿಯಲ್ ಪ್ರಕಾರ ಕೇಳ್ತಾರೆ. ಆತ್ಮ, ಆನಂತರ ಏನು? ಮನಸ್ಸು ಆದಮೇಲೆ ಏನು? ಪ್ರಜ್ಞೆನ. ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆ. ಈಗ ನಾವು ಪ್ರೆಸೆಂಟಾಗಿ ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಕರಿತೀವಿ. ಹಾಗಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದವರು ಯಾರು ಅಂತಕ್ಕಂಥದ್ದನ್ನು ಪ್ರಶ್ನೆ ಬಂದಾಗ, ಈ ರೀತಿಯಾಗಿ ಹೇಳಿಕೆ ನೀಡಿದವರು ಯಾರಪ್ಪ ಅಂತ ಬಂದರೆ, ಇದನ್ನು ಈ ರೀತಿಯಾಗಿ ಹೇಳಿಕೆ ನೀಡಿದವರು ಯಾರಪ್ಪ ಅಂತಂದ್ರೆ ವುಡ್ವರ್ತ್ ಅಂತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಾರೆ. ಇನ್ನು ವರ್ತನೆ ಎಂಬ ಪದವನ್ನು, 4ನೇ ಪ್ರಶ್ನೆ, ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚಾರಗೊಳಿಸಿದ ಅಮೇರಿಕನ್ ಮನೋವಿಜ್ಞಾನಿ ಯಾರು ಅಂತ ಕ್ವಶನ್ ಇದೆ. ವರ್ತನವನ್ನು ಹೆಚ್ಚು ಬಿಹೇವಿಯರ್ ಅಂತ ಕರಿತೀವಿ ನಾವು ಇಂಗ್ಲೀಷ್ದೊಳಗೆ. ಇದಕ್ಕೆ ಬಿಹೇವಿಯರ್ ಅಂತಕ್ಕಂಥದ್ದನ್ನು ಹೆಚ್ಚು ಪ್ರಚಾರಗೊಳಿಸಿದವನು ಯಾರು ಅಂತ ಬಂದಾಗ ಆಪ್ಷನ್ ಎ ವುಡ್ವರ್ತ್, JB ವ್ಯಾಟ್ಸನ್, F ಸ್ಕಿನ್ನರ್, ಕ್ರೋ ಮತ್ತು ಕ್ರೋ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಈ JB ವ್ಯಾಟ್ಸನ್ ಅಂತಕ್ಕಂಥವನು ವರ್ತನೆ ಅಂತಕ್ಕಂತಹ ಪದವನ್ನು ಹೆಚ್ಚು ಪ್ರಚಾರಗೊಳಿಸಿದವನು ಯಾರಪ್ಪ ಅಂತಂದ್ರೆ JB ವ್ಯಾಟ್ಸನ್ ಅಂತಕ್ಕಂಥವನು ವರ್ತನೆ ಅಂತಕ್ಕಂಥ ಪದವನ್ನು ಹೆಚ್ಚು ಪ್ರಚಾರಗೊಳಿಸಿದ್ದಾನೆ ಅಂತಕ್ಕಂಥದ್ದು.
ನೆಕ್ಸ್ಟ್ JB ವ್ಯಾಟ್ಸನ್ ಮನೋವಿಜ್ಞಾನದ ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳಿದ್ದಾನೆ. ಈ JB ವ್ಯಾಟ್ಸನ್ ಮನೋವಿಜ್ಞಾನದ ಬಗ್ಗೆ ಏನನ್ನ ವ್ಯಾಖ್ಯೆಯನ್ನು ನೀಡಿದಾನಪ್ಪ ಅಂತ ಬಂದಾಗ ಈ ಮನೋವಿಜ್ಞಾನ ಅಂತಕ್ಕಂಥದ್ದು ಒಂದು ಪಾಸಿಟಿವ್ ವಿಜ್ಞಾನವಾಗಿದೆ, ಪಾಸಿಟಿವ್ ಸೈನ್ಸ್ ಅಂತಕ್ಕಂಥದ್ದು ಹೇಳ್ತಾನೆ. ಮನೋವಿಜ್ಞಾನದ ವರ್ತನೆಯು ಧನಾತ್ಮಕ ವಿಜ್ಞಾನವಾಗಿದೆ ಇದು ಅಂತ ಈ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯೆಯನ್ನು ಹೇಳಿದವರು ಯಾರಪ್ಪ ಅಂತ ಬಂದಾಗ JB ವ್ಯಾಟ್ಸನ್. ಈ ವರ್ತನೆ ಎಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದು. ವರ್ತನೆ ಎಂದರೆ ಏನಂದ್ರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ ಎಂಬ ವ್ಯಾಖ್ಯೆಯನ್ನು ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ವ್ಯಾಖ್ಯೆಯನ್ನು ಯಾರು ನೀಡ್ತಾರಪ್ಪ ಅಂತಂದ್ರೆ ಈ JB ವ್ಯಾಟ್ಸನ್ ಅಂತಕ್ಕಂಥವನು ನೀಡ್ತಾನೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರಪ್ಪ ಅಂತ ಪ್ರಶ್ನೆ ಇದೆ. ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತಕ್ಕಂಥದ್ದು ಹೇಳಿದವರು ಯಾರಪ್ಪ ಅಂತ ಬಂದಾಗ ಆಪ್ಷನ್ ಎ ಕ್ರೋ ಮತ್ತು ಕ್ರೋ, ಆಪ್ಷನ್ 2 ಸ್ಕಿನ್ನರ್, ಆಪ್ಷನ್ 3 ವ್ಯಾಟ್ಸನ್, ಆಪ್ಷನ್ 4 ವುಡ್ವರ್ತ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾರಪ್ಪ ಅಂತಂದ್ರೆ ಕ್ರೋ ಮತ್ತು ಕ್ರೋ. ನಮ್ಮ TET ಎಕ್ಸಾಮ್ದೊಳಗಡೆ ವ್ಯಾಖ್ಯೆಗಳ ಮೇಲೆ ಒಂದು ಕ್ವಶನ್ ಮಾತ್ರ ಕಟ್ಟಿಟ್ಟ ಬುತ್ತಿ. ವ್ಯಾಖ್ಯೆಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಕಂಪಲ್ಸರಿಯಾಗಿ ನೀಟಾಗಿ ನೋಡ್ಕೊಳ್ಳೇಬೇಕು. ಅದರಲ್ಲಿ ನಾವು ಕ್ರೋ ಮತ್ತು ಕ್ರೋ ಅಂತಕ್ಕಂಥ ವ್ಯಕ್ತಿ, ಆನಂತರ JB ವ್ಯಾಟ್ಸನ್ ಅಂತಕ್ಕಂಥ ವ್ಯಕ್ತಿ, ಇವರು ನೀಡಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಕಂಪಲ್ಸರಿಯಾಗಿ ನೋಡ್ಕೊಳ್ಳೇಬೇಕು. ಅದು ನಮಗೆ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯೆಗಳು ಚೆನ್ನಾಗಿ ಗೊತ್ತಿರಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಅಥವಾ ವ್ಯಾಖ್ಯೆಯನ್ನು ನೀಡಿದವರು ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದಂಥವ್ನು ಯಾರಪ್ಪ ಅಂತಂದ್ರೆ ಈ ಕ್ರೋ ಮತ್ತು ಕ್ರೋ ಅಂತಕ್ಕಂಥ ವ್ಯಕ್ತಿ. ಇದಕ್ಕೆ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನ ಅಂತಕ್ಕಂಥದ್ದನ್ನು ಹೇಳಿದವರು ಯಾರಂದ್ರೆ ಕ್ರೋ ಮತ್ತು ಕ್ರೋ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ 6, ಈ ಕೆಳಗಿನ ಯಾವುದು ವರ್ತನೆಗೆ ಸಂಬಂಧಿಸಿದ ಏನು, ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತಿದೆ. ಅಂದರೆ ಈ ಮನೋವಿಜ್ಞಾನದ ಶಾಖೆಗಳು ಅಂತ ಬರ್ತಾವೆ ಇಲ್ಲಿ. ಆ ಮನೋವಿಜ್ಞಾನದ ಶಾಖೆಗಳು ನಮಗೆ ಗೊತ್ತಾದಾಗ ಇದಕ್ಕೆ ಏನಪ್ಪ ಅಂತಂದ್ರೆ ಉತ್ತರ ಗೊತ್ತಾಗುತ್ತೆ. ಅದರಲ್ಲಿ ಆಪ್ಷನ್ 1 ಏನೈತೆ ಅಂತಂದ್ರೆ ಅನ್ವಯಿಕ ಮನೋವಿಜ್ಞಾನ, ಕ್ಷೇತ್ರ ಮನೋವಿಜ್ಞಾನ, ಶುದ್ಧ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೆ. ಇಲ್ಲಿ ಈ ಕೆಳಗಿನ ಯಾವುದು ವರ್ತನೆಗೆ ಸಂಬಂಧಿಸಿದ ಏನು, ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತಿದೆ ಅಂತಕ್ಕಂಥದ್ದು ಕ್ವಶನ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಶುದ್ಧ ಮನೋವಿಜ್ಞಾನ ಅಂತಕ್ಕಂಥದ್ದು. ಈ ಶುದ್ಧ ಮನೋವಿಜ್ಞಾನ ಅಂತಕ್ಕಂಥದ್ದು ಶುದ್ಧ ಮನೋವಿಜ್ಞಾನವು ವರ್ತನೆಗೆ ಶುದ್ಧ ಮನೋವಿಜ್ಞಾನವು ವರ್ತನೆಗೆ ಸಂಬಂಧಿಸಿದ ಏನು ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತದೆ. ಇನ್ನು ಕೆಲವು ಅನ್ವಯಿಕ ಮನೋವಿಜ್ಞಾನಿಗಳು ಎಂಬ ಹೆಸರಿನಿಂದ ಶುದ್ಧ ಮನೋವಿಜ್ಞಾನಗಳು ರೂಪಿಸುವ ಸಿದ್ಧಾಂತಗಳನ್ನು, ತತ್ವಗಳನ್ನು ಅಥವಾ ನಿಯಮಗಳನ್ನು ಜೀವನದ ವಿವಿಧ ಕ್ಷೇತ್ರಗಳಿಗೆ ಅನ್ವಯಿಸಿ ಆಯಾ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುವ ಮೂಲಕ ಸುಧಾರಣೆಗೆ ಯತ್ನಿಸುತ್ತದೆ. ಇಲ್ಲಿ ಅನ್ವಯಿಕ ಮನೋವಿಜ್ಞಾನ ಅಂತ ಬಂದಾಗ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ರೂಪಿಸಿರ್ತಾರೆ. ಅವುಗಳನ್ನು ನಾವು ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ಅನ್ವಯ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು ಅದೇ ರೀತಿಯಾಗಿ 7ನೇ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ಯಾವುದು ಶುದ್ಧ ಮನೋವಿಜ್ಞಾನದ ಶಾಖೆಯಾಗಿರುವುದಿಲ್ಲ. ಮನೋವಿಜ್ಞಾನದ ಶಾಖೆಗಳು ಬೇರೆ, ಅದರಲ್ಲೇ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಬೇರೆ. ಆಪ್ಷನ್ 1 ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ 2 ವಿಕಾಸ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ. ಇಲ್ಲಿ ಯಾವುದಪ್ಪ ಅಂತಂದ್ರೆ ಈ ಶುದ್ಧ ಮನೋವಿಜ್ಞಾನದ ಶಾಖೆ ಯಾವುದಲ್ಲಪ್ಪ ಅಂತಂದ್ರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು
ಶುದ್ಧ ಮನೋವಿಜ್ಞಾನದ ಶಾಖೆ ಅಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಶುದ್ಧ ಮನೋವಿಜ್ಞಾನದ ಶಾಖೆ ಅಲ್ಲ. ಇನ್ನು ಶುದ್ಧ ಮನೋವಿಜ್ಞಾನದ ಶಾಖೆಗಳು ಯಾವ್ಯಾವಪ್ಪ ಅಂತ ಬಂದಾಗ, ಶುದ್ಧ ಮನೋವಿಜ್ಞಾನದ ಶಾಖೆಗಳೆಂದರೆ ಸಾಮಾನ್ಯ, ಅಪಸಾಮಾನ್ಯ, ವಿಕಾಸ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಶಾರೀರಿಕ ಕ್ರಿಯಾ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ತೌಲನಿಕ ಮನೋವಿಜ್ಞಾನ. ಇವು ಏನಪ್ಪ ಅಂತಂದ್ರೆ ಶೈಕ್ಷಣಿಕ ಶುದ್ಧ ಮನೋವಿಜ್ಞಾನದ ಶಾಖೆಗಳು. ಇನ್ನು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು ಅಂತ ಬರ್ತಾವೆ. ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನ. ಇಲ್ಲಿ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಬೇರೆ, ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು ಬೇರೆ. ಇಲ್ಲಿ ನಮಗೆ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ, ಯಾವುದು ಶುದ್ಧ ಮನೋವಿಜ್ಞಾನದ ಶಾಖೆ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅನ್ವಯಿಕ ಮನೋವಿಜ್ಞಾನದ ಶಾಖೆ. ಹಾಗಾಗಿ ಇಲ್ಲಿ ಶುದ್ಧ ಮನೋವಿಜ್ಞಾನದ ಶಾಖೆ ಯಾವುದಲ್ಲ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆ ಅಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಎಂದವರು ಯಾರು? ನೆಕ್ಸ್ಟ್ 8ನೇ ಪ್ರಶ್ನೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಎಂದವರು ಯಾರು ಅಂತ ಪ್ರಶ್ನೆ ಇದೆ. 1 ಸ್ಕಿನ್ನರ್, 2 ಜಡ್, 3 ಫೀಲ್, 4 ಕ್ರೋ ಮತ್ತು ಕ್ರೋ ಅಂತ ಇದೆ. ಸ್ಕಿನ್ನರ್. ಇದಕ್ಕೆ ಉತ್ತರವನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸ್ಕಿನ್ನರ್. ಈ ಸ್ಕಿನ್ನರ್ ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗಿನ ವ್ಯಕ್ತಿಯ